ನಮಸ್ಕಾರ ಸ್ನೇಹಿತರೆ. ಮಧ್ಯಾಹ್ನ ಆದರೆ ಸಾಕು ಮನೆಯಿಂದ ಹೊರಗೆ ಕಾಲಿಟ್ಟರೆ ಅಕ್ಷರಶಃ ಸುಟ್ಟು ಹೋಗ್ತೀವೇನೋ ಅನ್ನೋ ರೇಂಜ್ಗೆ ಬಿಸಿಲು ನೆತ್ತಿ ಸುಡ್ತಾ ಇದೆ ಅಲ್ವಾ? ಹೌದು, ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದ ಮಂದಿಗೆ 40ರಿಂದ 42 ಡಿಗ್ರಿ ಬಿಸಿಲು ಕಾಮನ್ ಆಗಿರಬಹುದು. ಆದರೆ ಯಾವತ್ತೂ AC ಹಾಕಿಕೊಳ್ಳದ ನಮ್ಮ ಬೆಂಗಳೂರಿನ ಮಂದಿ ಕೂಡ ಈಗ ಸೆಕೆಗೆ ಬೆವರು ಇಳಿಯುತ್ತಿದ್ದಾರೆ. ಇಡೀ ಏಷ್ಯಾದಲ್ಲೇ ಈ ಬಾರಿ ಭಾರತ ಅತಿ ಹೆಚ್ಚು ಉಷ್ಣಾಂಶವನ್ನು ದಾಖಲಿಸುತ್ತೆ ಅಂತ ಹವಾಮಾನ ತಜ್ಞರು ಡೈರೆಕ್ಟ್ ವಾರ್ನಿಂಗ್ ಕೊಟ್ಟಿದ್ದಾರೆ. 45 ಡಿಗ್ರಿ ಬಿಸಿಲು ಅನ್ನೋದು ಈ ಬಾರಿ ಸರ್ವೇ ಸಾಮಾನ್ಯ ಆಗ್ತಾ ಇದೆ. ಅಷ್ಟಕ್ಕೂ ಈ ಬಾರಿ ಸೂರ್ಯ ಭೂಮಿಗೆ ಇಷ್ಟು ಹತ್ತಿರ ಬಂದಿದ್ದಾನಾ? ಈ ರೇಂಜ್ಗೆ ಹೀಟ್ ವೇವ್ ಶುರುವಾಗೋದಕ್ಕೆ ಅಸಲಿ ಕಾರಣವೇನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಸ್ನೇಹಿತರೆ ನೋಡಿ, ಈ ಮಟ್ಟದ ಎಕ್ಸ್ಟ್ರೀಮ್ ಬಿಸಿಲಿಗೆ ಅಸಲಿ ಕಾರಣ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಕೈ ಕೊಟ್ಟಿರೋದು. ಸಾಮಾನ್ಯವಾಗಿ ಮಾರ್ಚ್ ಏಪ್ರಿಲ್ ಟೈಮ್ನಲ್ಲಿ ಈ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ನಮ್ಮ ವಾತಾವರಣವನ್ನು ಸ್ವಲ್ಪ ಕೂಲಾಗಿ ಇಡುತ್ತಿತ್ತು. ಆದರೆ ಈ ಬಾರಿ ಇದು ಮೊದಲೇ ಕಾಲು ಕಿತ್ತಿದೆ. ಇದರಿಂದ ಆಕಾಶ ಕಂಪ್ಲೀಟ್ ಕ್ಲಿಯರ್ ಆಗಿದ್ದು ಮೋಡಗಳ ಸುಳಿವೇ ಇಲ್ಲ. ಡೈರೆಕ್ಟ್ ಸೂರ್ಯನ ಕಿರಣಗಳು ಭೂಮಿಗೆ ಬೀಳ್ತಾ ಇವೆ. ಇದರ ಜೊತೆಗೆ ಜಾಗತಿಕ ತಾಪಮಾನ ಅಂದರೆ ಗ್ಲೋಬಲ್ ವಾರ್ಮಿಂಗ್, ಇಂಡಸ್ಟ್ರಿಯಲ್ ಎರಾ ಶುರುವಾದಾಗಿದ್ದರಿಂದ ಅಂದರೆ ಫ್ಯಾಕ್ಟ್ರಿಗಳು ಹೆಚ್ಚಾಗಿ ಕಾಡು ನಾಶವಾಗಿದ್ದರಿಂದ ಇಡೀ ಜಗತ್ತಿನ ಟೆಂಪರೇಚರ್ ಆಲ್ರೆಡಿ 1.5 ಡಿಗ್ರಿಯಷ್ಟು ಹೆಚ್ಚಾಗಿದೆ. ನಾವು ಮಾಡಿರೋ ಪಾಪದ ಕರ್ಮಗಳನ್ನು ನಾವೇ ಈಗ ಅನುಭವಿಸುತ್ತಿದ್ದೀವಿ. ಬರೀ ಸೆಕೆ ಅಂದರೆ ಹೇಗೋ ಫ್ಯಾನ್ ಹಾಕ್ಕೊಂಡು ಕೂರಬಹುದು, ಆದರೆ ಅಸಲಿ ಟೆನ್ಷನ್ ಶುರುವಾಗೋದೇ ಕುಡಿಯುವ ನೀರಿಗೆ. 147 ಕೋಟಿ ಜನಸಂಖ್ಯೆ ಇರುವ ನಮ್ಮ ದೇಶದಲ್ಲಿ ಬೆಂಗಳೂರು, ಮುಂಬೈ, ಹೈದರಾಬಾದ್ ನಂತಹ ಸಿಟಿಗಳು ನೀರಿಗಾಗಿ ಪರದಾಡುತ್ತಿವೆ. ಬೋರ್ವೆಲ್ಗಳು ಬತ್ತಿ ಹೋಗಿವೆ, ಕೆರೆಗಳು ಒಣಗಿವೆ. ನಮ್ಮ ದೇಶದಲ್ಲಿ ಇರೋ 70% ಸರ್ಫೇಸ್ ವಾಟರ್ ಆಲ್ರೆಡಿ ಕಲುಷಿತ ಆಗಿದೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇವೆ. ಇನ್ನು ಇದ್ದಕ್ಕಿದ್ದಂತೆ ದೊಡ್ಡ ಪೆಟ್ಟು ಬೀಳ್ತಾ ಇರೋದು ನಮ್ಮ ರೈತರಿಗೆ. ಬಿಸಿಲು ಜಾಸ್ತಿ ಆದರೆ ಬೆಳೆಗಳಿಗೆ ನೀರಿನ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಕರೆಂಟ್ ಕಟ್ ಬೇರೆ ಶುರುವಾಗುತ್ತೆ. ಭಾರತ ಜಗತ್ತಿನ ಅತಿ ದೊಡ್ಡ ಅಕ್ಕಿ ಮತ್ತು ಗೋಧಿ ರಫ್ತು ಮಾಡುವ ದೇಶ. ಈ ಬಿಸಿಲಿನಿಂದ ಇಳುವರಿ ಕಡಿಮೆಯಾದರೆ ಮುಂದಿನ ದಿನಗಳಲ್ಲಿ ಇಡೀ ದೇಶದಲ್ಲಿ ಆಹಾರ ಕೊರತೆ ಶುರುವಾಗುವುದು ಆತಂಕ ಇದೆ. ಗೆಳೆಯರೆ, ದೆಹಲಿ ಮತ್ತು ಮಹಾರಾಷ್ಟ್ರದಲ್ಲಿ ಆಲ್ರೆಡಿ ಹೀಟ್ ವೇವ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಕಲಬುರಗಿ, ರಾಯಚೂರು ಕಡೆ ಉಷ್ಣಾಂಶವು 42ರಿಂದ 45 ಡಿಗ್ರಿ ಮುಟ್ಟಿದೆ. ಈ ಹೀಟ್ ವೇವ್ ಅನ್ನೋದು ಎಷ್ಟು ಡೇಂಜರಸ್ ಅಂದರೆ ಇದು ಮನುಷ್ಯನ ಪ್ರಾಣವನ್ನು ತೆಗೆಯುವಷ್ಟು ಶಕ್ತಿ ಹೊಂದಿದೆ. ಯಾವುದೇ ಕಾರಣಕ್ಕೂ ಮಧ್ಯಾಹ್ನದ ಹೊತ್ತು ಹೊರಗಡೆ ಹೋಗಬೇಡಿ. ಆದಷ್ಟು ನಿಮ್ಮ ಜೊತೆ ಕುಡಿಯುವ ನೀರು ಇಟ್ಟುಕೊಳ್ಳಿ. ಬಾಡಿ ಡಿಹೈಡ್ರೇಟ್ ಆಗೋಕ್ಕೆ ಬಿಡಬೇಡಿ. ಇನ್ನು ನಾವು ಮನುಷ್ಯರು ಹೇಗೋ ನೀರು ಹುಡುಕಿ ಕುಡಿತೀವಿ, ಆದರೆ ಪಾಪ ಪ್ರಾಣಿ ಪಕ್ಷಿಗಳು ಗತಿ ಏನು? ದಯವಿಟ್ಟು ನಿಮ್ಮ ಮನೆಗಳ ಮೇಲೆ, ಟೆರೆಸ್ ಮೇಲೆ ಪಕ್ಷಿಗಳಿಗೆ ಒಂದು ಬಟ್ಟಲಿನಲ್ಲಿ ನೀರು ಇಡೋದನ್ನು ಮಾತ್ರ ಮರೆಯಬೇಡಿ. ಸ್ನೇಹಿತರೆ, ಈ ಬಾರಿ ಬೇಸಿಗೆ ನಮ್ಮ ನೆಲವನ್ನು ಸುಡ್ತಾ ಇದೆ. ಆದರೆ ಅದು ನಮ್ಮ ಜೀವನವನ್ನು ಸುಡದೇ ಇದ್ದರೆ ಅಷ್ಟೇ ಸಾಕು. ಮುಂದಿನ ದಿನಗಳಲ್ಲಿ ವಾಡಿಕೆಯಂತೆ ರೋಹಿಣಿ, ಅಶ್ವಿನಿ ಮಳೆಗಳು ಬಂದು ನಮ್ಮ ಭೂಮಿಯನ್ನು ತಂಪು ಮಾಡುತ್ತವೆ ಅಂತ ಆಶಿಸೋಣ. ನಮಸ್ಕಾರ.